ಈಗಾಗಲೇ ನಾನು ಒಂದೊಂದೇ ಪ್ರವಾಸ ಮಲೆನಾಡು ಪ್ರವಾಸ ಮಾಡಿದ್ದೀನಿ. ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ? ಅಲ್ಲಿ ಲ್ಯಾಂಡು ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದೋಗಿತ್ತು. ನಾವು ಹೋಗಿದ್ದೀನಿ, ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ. ಒಂದು ತಿಂಗಳಿಂದ ಬೇಕಾದ್ರೆ ಹೋಗಿದ್ದೀನಿ. ಅವರೆಲ್ಲಿ ಹೋಗಿದ್ದಾರೆ? ಲ್ಯಾಂಡ್ ಕುಸಿತ ಆಗಿತ್ತು, ಅದಕ್ಕೆ ಅಲ್ಲಿ ಹೋಗ್ಬೇಕಾಯಿತು, ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಲ್ಬರ್ಗ ಕಡೆ ಹೋಗಿದ್ದಾರೆ, ನಾನು ಬಂದಿದ್ದೀನಿ. ಇದರಲ್ಲಿ ನಾವು ಶುರು ಮಾಡಿದ್ದೀರಿ, ಒಂದು ತಿಂಗಳಿಂದನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ. ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ ಹೇಳಿ ಕೇಳಿ. ನೋಡಿ, ಆಗ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನೇ ಪ್ರಪೋಸಲ್ ತೊಗೊಂಡೋದೆ, ನಾವು 3 ಲಕ್ಷ ಕೊಡಬೇಕು ಮನೆಗೆ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಬೊಮ್ಮಾಯಿಯವರು 5 ಲಕ್ಷ ರೂಪಾಯಿ ನಾನು ಕೇಳಿದ್ಕಿಂತ ಡಬಲ್ ಕೊಟ್ಟರು. ಬೆಳೆ NDRF ರೂಲ್ಸ್ ಪ್ರಕಾರ 95,000 ಮಾತ್ರ ಕೊಡೋವಂಥದ್ದು. ಈಗ 1,20,000 ಆಗಿದೆ. ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೊಟ್ಟಿದ್ರು. ಮನೆ ಬಿದ್ದಿದ್ದಕ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀರಿ. ಡಬಲ್ ಕೊಟ್ಟಿದ್ದೀರಿ ನಾವು. ನೀರಾವರಿಗೆ ಬೆಳೆಗೂ ಡಬಲ್ 25,000 ಕೊಟ್ಟಿದ್ದೀರಿ ನಾವು, ನೀರಾವರಿ ಬೆಳೆ ಹಾನಿ ಆದಾಗ. ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದರೆ ಸಾಕು, 24 ಗಂಟೆಯಲ್ಲಿ ಕೊಟ್ಟಿದ್ದೀನಿ ನಾನು. 24 hours 24 ಗಂಟೆಯಲ್ಲಿ 10,000 ಕೊಟ್ಟಿದ್ದೀನಿ. ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ ನಾನು. ಆಹಾರ ಕಿಟ್ಟು ಅಂದರೆ ಅದರಲ್ಲಿ ಅಕ್ಕಿ, ಜೋಳ ಕೊಟ್ಟಿದ್ದೀರಿ. ಈ ಥರ ನಾವು ಇಮಿಡಿಯೇಟ್ ಆಗಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ, ಕೇಂದ್ರ ಸರ್ಕಾರದ ಕಡೆ ಮುಖ ಮಾಡಿಲ್ಲ. ನಾವು ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತೊಗೊಂಡಿದ್ದೀವಿ. ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ. ನೀವು ಆ ಥರ ಎಲ್ಲಿ ಮಾಡಿದ್ದೀರಿ ಹೇಳಿ? ಇವಾಗ ಏನು ಹೇಳ್ತಾ ಇದ್ದಾರೆ, ಸಮೀಕ್ಷೆ ಬರಬೇಕಂತೆ. ಈಗ ಸಮೀಕ್ಷೆ ಮಾಡೋದು ಯಾವಾಗ? ಇನ್ನು 6 ತಿಂಗಳು ಬೇಕಾ ಸಮೀಕ್ಷೆ? ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ ಮಾಡಿ? ಎಲ್ಲ ಈಗ ಎಲ್ಲ ಇದು ಜಾತಿ ಗಣತಿಯಲ್ಲಿ ತುಂಬ ಹುಟ್ಟಿದಾರಲ್ಲ ಎಲ್ಲರ ಮನೆ ಬಾಗಿಲು ತಟ್ಕೊಂಡು ಕೂತಿದ್ದಾರಲ್ಲ. ಅಧಿಕಾರಿಗಳು ಎಲ್ಲಿದ್ದಾರೆ ಮಾಡೋಕ್ಕೆ? ಎಲ್ಲ DC ಗಳು ಅದರಲ್ಲೇ ಬಿಸಿ ಆಗಿದ್ದಾರೆ. ಎಲ್ಲ ACಗಳು ನಮ್ಮ ಎಲ್ಲ ಹೋಗಿದ್ವಲ್ರಿ, ಎಲ್ಲ ನಾವೆಲ್ಲ ಭೇಟಿ ಕೊಟ್ಟಿವಲ್ಲ. ಎಲ್ಲ ಶಾಸಕರು ನಮ್ಮ ಭೇಟಿ ಮಾಡಿದ್ದಾರೆ. ಎಲ್ಲೆಲ್ಲಿ ನಮ್ಮ ಶಾಸಕರು ಇದ್ದಾರೋ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ನನ್ನ ಫೋಟೋನು ಕಳಿಸ್ಕೊಟ್ಟಿದ್ದಾರೆ. 1 ಲಕ್ಷ ಹೆಕ್ಟರ್ ನಾಶ, 1 ಲಕ್ಷ ಹೆಕ್ಟರ್. ಕೊಡಬೇಕು, 100% ಕೊಡಬೇಕು, ಡೌಟೇ ಇಲ್ಲ. ಈಗಾಗಲೇ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟ್ ಫೇಸಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು. ಕಳಿಸಿದ್ದಾರಾ? ಕಳಿಸೇ ಇಲ್ಲ. ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ರಿ, ಹೋಗಿ ಭೇಟಿ ಮಾಡ್ತಾಯಿದ್ರಿ, ಮಾತಾಡ್ತಾಯಿದ್ರಿ. ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು. ಫ್ಲಡ್ ಆದಾಗ ಇಮಿಡಿಯೇಟಲ್ಲಿ 1 ವಾರದಲ್ಲಿ 10 ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ. ಇವ್ರದ್ದು 1 ತಿಂಗಳಾಗಿದೆ. ಒಬ್ಬರು ಹೋಗಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ? ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ದಿನ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ. ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು, ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ, ಹೊರಗಡೆ ಯಾರು ಬರ್ತಾರೆ, ಇದನ್ನೇ ಬರ್ತಾ ಇದೆ. ಅಂದರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ, ಅವರೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಏನು 3 ಪೈಸದ ಬೆಲೆನೇ ಇಲ್ಲ. ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು. ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ, ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕೊಂತವ್ರೆ. MLAಗಳೇ ರಚನೆ, ನಾನೇ ಮಂತ್ರಿ ಅಂತ ಈ ಸ್ಥಿತಿ. ನಾನು DK ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರದ್ದು ಅವ್ರು ಬಿಟ್ಕೊಡಲ್ಲ. DK ಶಿವಕುಮಾರ್ ಬಿಡಲ್ಲ.
ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಹಠ ಬಿಡಲ್ಲ. ಏಕನಾಥ್ ಶಿಂದೆ ಆಗ್ತೈತೋ ದೋನಾಥ್ ಶಿಂದೆ ಆಗ್ತೈತೋ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ್ದು ಯಾವುದೇ ಸರ್ಕಾರನ ಮಾಡೋವಂಥ ಇಚ್ಛೆ ನಮಗಿಲ್ಲ. ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ. ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಪಾರ್ಟಿ MLAಗಳು ಹೇಳ್ತಾ ಇದ್ದಾರೆ ಒಂದು ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ. ಕಲಬುರಗಿ ನಮ್ಮ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ, ದಾವಣಗೆರೆ MLA ಹೇಳ್ತಾ ಇದ್ದಾರೆ, ಬೇಕಾದಷ್ಟು ಜನ MLAಗಳು ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹುಡುಕ್ಬೇಕು ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕ, ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು. ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇಲ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೋದು, ಅಷ್ಟು ಹಳ್ಳ ಬಿದ್ದೋಗಿದೆ. ಈ ಪರಿಸ್ಥಿತಿ ಇದೆ. ಸರಿ, ಸಂಜೆ ಬೇರೆ ಪ್ರೆಸ್ ಮೀಟ್ ಹೊರಟಿ. ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು? ತಪ್ಪು ಅವ್ರದ್ದಲ್ಲ, ಜಿಲ್ಲಾ ಮಂತ್ರಿ ಇದಲ್ಲ. ಹಣನೇ ಇಲ್ಲಲ್ಲ ಇಲ್ಲಿ, ಪಾಪರಾವಟ್ ಇದೆಯಲ್ಲ ಸರ್ಕಾರ, ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅವ್ರ ಕೈಲಿ ಏನು. ಅದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಅಲ್ಲಾದರೂ ಕಲೆಕ್ಷನ್ ಮಾಡೋಣ, ಎಲೆಕ್ಷನ್ ಮಾಡಿ ಗೆದ್ದರೆ ಕಲೆಕ್ಷನ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಹಣ ಇಲ್ಲ, ಯಾರ ಹತ್ರನೂ ಹಣ ಇಲ್ಲ. ಸಂಬಳ ಕೊಡೋಕ್ಕೂ ಹಣ ಇಲ್ಲ. ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಾ, ಸಂಬಳ ಕೊಡೋಕ್ಕೂ ಹಣ ಇಲ್ಲ. ನಿಮ್ಮ ಬಸ್ ಇದರಲ್ಲಿ ಸಾರಿಗೆ ಇದರಲ್ಲಿ 300-400 ಕೋಟಿ ಪೆಂಡಿಂಗ್ ಇದೆ, ಡೆಫಿಷಿಯಟ್. ಎಲ್ಲದರಲ್ಲೂ ಅಷ್ಟೇ. ಎಲ್ಲ ನಿಗಮಗಳಿಗೆ ಏನು ಕೊಡಬೇಕಾಯ್ತು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬೇಡ್ಕರ್ ನಿಗಮ, ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ. ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ, ಯಾವುದೇ ನಿಗಮಕ್ಕೂ ಹಣ ಇಲ್ಲ. ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ಡು. ಮತ್ತು ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ. 2.5 ವರ್ಷದಿಂದ ಏನು ಅಪಾಯಿಂಟ್ಮೆಂಟೇ ಮಾಡಿಲ್ಲ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹುಬ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಕೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ, ಅದಕ್ಕೋಸ್ಕರ 2.5 ವರ್ಷದಿಂದ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.